ನಮ್ಮ ಜೀವನದಲ್ಲಿ ಇರಬೇಕಾದ ಅಷ್ಟ ಐಶ್ವರ್ಯಗಳು: ದಿನವೂ ತಂದೆ ತಾಯಿಯರ ದರ್ಶನ, ಅರ್ಥ ಮಾಡಿಕೊಳ್ಳುವ ಸಂಗಾತಿ, ಮಾತು ಕೇಳುವ ಮಕ್ಕಳಿರುವುದು, ಯಾವುದೇ ಸಾಲಗಳು ಇಲ್ಲದಿರುವುದು, ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣ ಇರುವುದು, ಏನೇ ತಿಂದರೂ ಅರಗಿಸಿಕೊಳ್ಳುವ ಶಕ್ತಿ ಇರುವುದು, 10 ಜನರಲ್ಲಿ ಗೌರವಾನ್ವಿತರಾಗಿರುವುದು, ನಮಗಾಗಿ ಒಳ್ಳೆಯದನ್ನು ಬಯಸುವ ಸ್ನೇಹಿತರಿರುವುದು. ಚಿಂತಿಸದಿರು, ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತದೆಯೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ. ನಿಮ್ಮ ಜೀವನದ ನಿಜವಾದ ಸಂಗಾತಿ ಯಾರು? ಅಮ್ಮ, ಅಪ್ಪ, ಹೆಂಡತಿ, ಮಗ, ಮಗಳು, ಸ್ನೇಹಿತರು? ಇಲ್ಲವೇ ಇಲ್ಲ. ನಿಮ್ಮ ನಿಜ ಜೀವನದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರೂ ನಿಮ್ಮೊಂದಿಗೆ ಇಲ್ಲ. ಜಗತ್ತಿನ ಎಲ್ಲ ಕೆಲಸವನ್ನು ಮಾಡಬಲ್ಲೆ ಎಂಬ ಆತ್ಮ ವಿಶ್ವಾಸವಿರಲಿ, ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೇ. ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ. ಕೋಪ ಅನ್ನೋದು ವೇಗವಾಗಿ ಬಂದು ಒಳ್ಳೆಯತನವನ್ನು ಕ್ಷಣದಲ್ಲಿ ನಾಶ ಮಾಡಿ ಬಿಡುತ್ತದೆ, ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ನೀನು ಏನನ್ನು ಬಯಸುತ್ತಿರುವೆಯೋ ಅದು ನಿನ್ನನ್ನು ಹುಡುಕುತ್ತಿದೆ. ತಾಳ್ಮೆ ಇರಲಿ, ಸಮಯವಾದಾಗ ಬಂದು ನಿನ್ನನ್ನೇ ಸೇರುತ್ತದೆ. ಯಾವಾಗಲೂ ಬೇರೆಯವರು ಏನೆಂದುಕೊಳ್ಳುತ್ತಾರೋ ಎಂಬ ಭೀತಿಯಲ್ಲೇ ಬದುಕುವುದು ಜೀವನದ ಬಹುದೊಡ್ಡ ಸೆರೆವಾಸ. ಹಾಗಾಗಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಬೇರೆಯವರ ಅಭಿಪ್ರಾಯಕ್ಕಾಗಿ ಯಾವತ್ತೂ ಕಾಯಬೇಡಿ. ಅಧರ್ಮದಿಂದ ಶತ್ರುವು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆಗೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವರ ನಿರ್ನಾಮ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿ, ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು. ಸ್ವರ್ಗದ ಕನಸನ್ನು ಬಿಟ್ಟು ಬಿಡು, ನರಕದ ಭಯವನ್ನು ಬಿಟ್ಟು ಬಿಡು. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯವೆಂದು? ಆದರೆ ಇಷ್ಟನ್ನೇ ನೆನಪಿಟ್ಟುಕೋ, ಯಾರ ಮನಸ್ಸನ್ನು ನೋಯಿಸಬೇಡ, ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸಬೇಡ. ಉಳಿದೆಲ್ಲವನ್ನು ಭಗವಂತನಿಗೆ ಬಿಟ್ಟು ಬಿಡು. ಇಲ್ಲಿ ಸಂಬಂಧ ದೊಡ್ಡದಲ್ಲ, ಪದವಿ ಇದ್ದವನು ದೊಡ್ಡವನಲ್ಲ, ಹಣವಿದ್ದವನು ದೊಡ್ಡವನಲ್ಲ. ಯಾರು ಕಷ್ಟದ ಸಮಯದಲ್ಲಿ ಮನುಷ್ಯತ್ವ ದೊಡ್ಡದು ಎಂದು ಹೆಗಲಿಗೆ ಹೆಗಲು ಕೊಡುವವನೇ ನಿಜವಾದ ದೊಡ್ಡವನು. ನಾವು ಎಷ್ಟೇ ಅನ್ಯಾಯಕ್ಕೆ ಒಳಗಾದರೂ, ನಾವು ಎಷ್ಟೇ ಅಪಮಾನಗಳನ್ನು ನುಂಗಬೇಕಾಗಿ ಬಂದರೂ, ಎಷ್ಟೊಂದು ಸಲ ಕೆಳಗೆ ಬಿದ್ದರೂ ಮುಖ್ಯವಾಗುವುದು ಯಾವುದು ಗೊತ್ತಾ? ನಾವು ಆ ಪರಿಸ್ಥಿತಿಗಳಿಗೆ ಹೇಗೆ ಪ್ರತಿಕ್ರಿಯಿಸಿದವು ಎನ್ನುವುದು ಬಹಳ ಮುಖ್ಯ. ಹಾಗೇನೇ ಜೀವನದಲ್ಲಿ ನಮ್ಮ ಬದುಕು ನಿರ್ಧಾರವಾಗುವುದು ನಾವು ಯಾವ ಚಪ್ಪಲಿಯನ್ನು ತೊಡುತ್ತೇವೆ ಎನ್ನುವುದರಿಂದ ಅಲ್ಲ, ಬದಲಿಗೆ ನಾವು
ಯಾವ ದಾರಿಯಲ್ಲಿ ಹೆಜ್ಜೆಗಳನ್ನು ಇಡುತ್ತೇವೆ ಎನ್ನುವುದರಿಂದ. ಯಾರ ಪಾಪವನ್ನು ನೀನು ತೆಗೆದುಕೊಳ್ಳಲು ಬರುವುದಿಲ್ಲ ಹಾಗೂ ಇನ್ನೊಬ್ಬರ ಪುಣ್ಯ ನಮಗೆ ಸಿಗುವುದಿಲ್ಲ. ನಾವು ಏನು ಅನುಭವಿಸುತ್ತೇವೆಯೋ ಅದು ನಾವು ಮಾಡಿದ ಕರ್ಮಫಲ. ಹುಟ್ಟು ಸಾವು, ಸುಖ ದುಃಖ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ರಾತ್ರಿಯಿಲ್ಲದೆ ಹಗಲಿಲ್ಲ, ಹುಟ್ಟಿದ ಮೇಲೆ ಸಾಯಲೇಬೇಕು. ನಾವು ಜೀವನದಲ್ಲಿ ಅನಿವಾರ್ಯವಾದುದನ್ನು ಹೊಂದಿಸಿಕೊಳ್ಳುವುದನ್ನು ಕಲಿಯಬೇಕು. ಕಷ್ಟ ಬಂದಾಗ ಕೊರಗುವುದು ಸರಿಯಲ್ಲ. ಅನಿವಾರ್ಯವಾದ ಕರ್ತವ್ಯ ಪಾಲನೆಯಲ್ಲಿ ನಾವು ದುಃಖಿಸಬಾರದು. ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುವುದೋ ಮತ್ತು ಅಧರ್ಮದ ಪ್ರಾಬಲ್ಯ ಹೆಚ್ಚಾಗುತ್ತದೆಯೋ ಆಗ ನಾನು ಸ್ವಯಂ ಅವತರಿಸುತ್ತೇನೆ. ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರ ನಾಶಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ ಯುಗ ಯುಗಗಳಲ್ಲಿಯೂ ಪ್ರಕಟಗೊಳ್ಳುತ್ತೇನೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.